ಈ ವರ್ಷದಲ್ಲಿ 2026ರಲ್ಲಿ ಏನಾದರೂ ಅನುಕೂಲಕರವಾದಂಥ ದಿನಗಳನ್ನು ನೋಡಬೇಕು ಅಂದಾಗ ನಾನು ತುಲಾರಾಶಿ ತೆಗೆದುಕೊಳ್ತೇನೆ. ತುಲಾರಾಶಿಯಲ್ಲಿ ನೋಡಿ, ತುಲಾರಾಶಿಗಿರುವಂತಹ ಯೋಗ ಫಲ 2025ರಲ್ಲೂ ಆಲ್ಮೋಸ್ಟ್ ಚೆನ್ನಾಗಿತ್ತು. 26ರಲ್ಲಂತೂ ಇನ್ನೂ ಅನುಕೂಲಕರವಾದಂತಹ ದಿನಗಳನ್ನಾಗಿ ಖಂಡಿತವಾಗಿ ನಾವು ನೋಡ್ತೇವೆ. 2026 ತುಲಾರಾಶಿವರೆಗೆ ನೋಡಿ, 4ನೇ ಮನೆಯಲ್ಲಿರುವಂತಹ ಶುಕ್ರನ ಯೋಗ ಫಲ ದೊಡ್ಡ ಮಟ್ಟದ ಲಾಭ. ಕೈ ಹಾಕಿದ ಕೆಲಸವೆಲ್ಲವೂ ಸಹ 10 ರೂಪಾಯಿ ನಾವು ಬಂಡವಾಳ ಹಾಕಿದ್ರೆ 100 ರೂಪಾಯಿ ಆದಾಯವನ್ನು ನೋಡುವಂತಹ ಸುಯೋಗ ತುಲಾರಾಶಿವರೆಗೆ ಇರುತ್ತೆ. ಬಿಸ್ನೆಸ್ಸಲ್ಲಂತೂ ಯಾರಾದರೂ ಹೋಟೆಲ್ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ಸು, ಲಿಕ್ಕರ್ ಬಿಸ್ನೆಸ್ಸು, ಇಂತಹ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಉತ್ತಮವಾದಂಥ ಗಳಿಕೆಯನ್ನು ನೋಡುವಂತಹ ಸುಯೋಗ. ಈ ತುಲಾರಾಶಿಯವರು ಯಾರು ವಿಜ್ಞಾನಿಗಳಿದ್ರೆ, ಸಾಫ್ಟ್ವೇರ್ ಕಂಪ್ನಿಗಳಿದ್ರೆ, ಅತ್ಯಂತ ಟೆಕ್ನಿಕಲ್ ಫೀಲ್ಡಲ್ಲಿರುವಂಥವ್ರಿಗಂತೂ ಈ ತುಲಾರಾಶಿವರಿಗೆ ಅತ್ಯಂತ ಪ್ರಗತಿಯ ಫಲವನ್ನು ನೋಡುವಂತಹ ಶುಭ ದಿನಗಳು. ತುಲಾರಾಶಿವರಿಗೆ ಯೋಗ ಫಲದಲ್ಲಿ ಯೋಗ ಮತ್ತು ಸುಯೋಗಗಳು ಜಾಸ್ತಿ. ಈ ರಾಶಿಯವರಿಗೆ 4ನೇ ಮನೆಯಲ್ಲಿ ಶುಕ್ರ, ಬುಧ, ರವಿ, ಕುಜ ಇವೆಲ್ಲವೂ ಸಹ ಸುಯೋಗವನ್ನು ತಂದುಕೊಡ್ತಿದ್ರೆ, ಮತ್ತು 6ನೇ ಮನೆಯಲ್ಲಿ ಶನಿಯ ತಟಸ್ಥ ಸ್ಥಾನದಲ್ಲಿ ಒಂದು ರೀತಿಯ ಲಾಭವನ್ನು ತಂದುಕೊಡ್ತಿರ್ತಾರೆ. ನಂತರದಲ್ಲಿ 9ನೇ ಮನೆಯಲ್ಲಿರುವಂಥ ಗುರು ಕೈ ಹಾಕಿದ ಕೆಲಸವೆಲ್ಲವೂ ಸಕ್ಸಸ್ಸನ್ನು ತಂದುಕೊಡುವಂಥದ್ದು. ಒಂದಲ್ಲ ಒಂದು ಆಲೋಚನೆಗಳನ್ನು, ಉತ್ತಮವಾದಂಥ ಆಲೋಚನೆಗಳನ್ನು ನಾವು ಕೆಲಸವನ್ನು ಕೈ ಹಿಡಿಬೇಕಾದರೆ ಉತ್ತಮವಾದಂತಹ ಒಂದು ನಿರ್ಧಾರಗಳನ್ನು ತಂದುಕೊಡುವಂತಹ ಬುದ್ಧಿ ಚಾತುರ್ಯತೆಯ ಗುರುಗ್ರಹ ತಂದುಕೊಡ್ತಾರೆ. ಇದರಿಂದ ಅನುಕೂಲಕರವಾದಂತಹ ವರ್ಷವಾಗಿರುತ್ತೆ ತುಲಾರಾಶಿವರಿಗೆ. ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ವ್ಯವಹಾರದಲ್ಲಿ ಪ್ರಗತಿಯ ವಾತಾವರಣ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕುಟುಂಬದಲ್ಲಿ ಲಾಭದ ವಾತಾವರಣ, ಹಣಕಾಸಿನ ಹೂಡಿಕೆಯಲ್ಲಿ ಲಾಭದ ವಾತಾವರಣ, ಹಣಕಾಸಿನ ಗಳಿಕೆಯಲ್ಲಿ ಉತ್ತಮವಾದಂಥ ಲಾಭದ ವಾತಾವರಣ, ಒಂದು ರೀತಿಯಾದಂಥ ಏನೇನು ಪ್ರಯತ್ನ ಪಡ್ತೀವಿ ಎಲ್ಲದಲ್ಲೂ ಸಹ ಸಕ್ಸಸ್ ನೋಡುವಂತಹ ವಾತಾವರಣ, ಯೋಗದಲ್ಲಿ ಸುಯೋಗವನ್ನು ತಂದುಕೊಡುವಂತಹ ಒಂದು ವರ್ಷ ತುಲಾರಾಶಿವರೆಗೆ 2026ರಲ್ಲಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.